ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಭೈರತಿ ರಣಗಲ್, ಸೆಂಚುರಿ ಸ್ಟಾರ್, ಹ್ಯಾಟ್ರಿಕ್ ಹೀರೋ, ಕರುನಾಡ ಚಕ್ರವರ್ತಿ, ಹೀಗೆ ಅಭಿಮಾನಿಗಳಿಂದ ವಿವಿಧ ಹೆಸರುಗಳಲ್ಲಿ ಕರೆಸಿಕೊಳ್ಳುವ ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ ಇವರು ಅಭಿನಯಿಸಿದಂತಹ ಭೈರತಿ ರಣಗಲ್ ಸಿನಿಮಾ ರಿಲೀಸ್ ಆಗಿ 4 ದಿನ ಕಳೆದೋಯಿತು. ಈ ಸಿನಿಮಾ ಕರ್ನಾಟಕದ ಆದ್ಯಂತ ಎಲ್ಲ ಕಡೆ ಒಂದು ಉತ್ತಮ ಪ್ರತಿಕ್ರಿಯೆಯನ್ನು ಪಡೆದುಕೊಳ್ತಾ ಇದೆ. ಈ ಚಿತ್ರ ರಿಲೀಸ್ ಆದಾಗ ಶಿವಣ್ಣ ಸಾಕಷ್ಟು ವರ್ಷಗಳಿಂದ ಚಿತ್ರರಂಗದಲ್ಲಿ ಇರಬಹುದು, ಆದರೂ ಕೂಡ ಈ ಸಿನಿಮಾಗೂ ಸಾಕಷ್ಟು ಸಮಸ್ಯೆಗಳು ಎದುರಾಗಿತ್ತು. ಆದರೆ ಆ ಎಲ್ಲ ಸಮಸ್ಯೆಗಳನ್ನು ಚಿತ್ರದಲ್ಲಿ ಇರುವಂತಹ ಕಂಟೆಂಟ್, ಚಿತ್ರದ ಅದ್ದೂರಿ ಮೇಕಿಂಗ್, ನಟ ಶಿವರಾಜ್ ಕುಮಾರ್ ಅವರ ನಟನೆ, ಇದೆಲ್ಲವೂ ಕೂಡ ಈ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಿಂತು, ಅಂದರೆ ಹೊಸಕಿ ಹಾಕಿ ಗೆದ್ದು ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಪ್ಪ ಅಂತಂದರೆ ನಾನು ನೀಟಾಗಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆದ ಮೊದಲ ದಿನವೇ 40 ಕೋಟಿ 50 ಕೋಟಿ ವೀಕೆಂಡ್ ಮುಗಿಯೋ ಅಷ್ಟರಲ್ಲಿ, ಅಂದರೆ 3 ದಿನ ಕಳೆಯೋ ಅಷ್ಟರಲ್ಲಿ 100 ಕೋಟಿ ಕ್ಲಬ್ ಸೇರ್ತು, ಹೀಗೆ ಸಾಕಷ್ಟು ಪ್ರಚಾರಗಳನ್ನು ಮಾಡಿಸಿಕೊಂಡಂಥದ್ದು ನಾನಂತೂ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಆದರೆ ಅದಕ್ಕೆ ಯಾವುದೇ ರೀತಿಯ ಪ್ರೂಫ್ಗಳು ಇರ್ತಾ ಇರಲಿಲ್ಲ. ಚಿತ್ರತಂಡದವರೇ ಕೆಲವರು ನಮಗೆ ಕಳುಹಿಸಿದಂತಹ ಒಂದಷ್ಟು ದಾಖಲೆಗಳನ್ನು ನಾವು ಆಡಿಯನ್ಸ್ ಮುಂದೆ ಇಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ. ಆದರೆ ಭೈರತಿ ರಣಗಲ್ ಈ ಎಲ್ಲ ಚಿತ್ರಗಳಿಗಿಂತ ಒಂದಷ್ಟು ವಿಭಿನ್ನವಾಗಿ ನಿಲ್ಲುತ್ತೆ ಈ ವಿಚಾರದಲ್ಲಿ ಅಂತ ನಾನು ಹೇಳ್ತೀನಿ. ಯಾಕಪ್ಪ ಅಂತಂದರೆ ಭೈರತಿ ರಣಗಲ್ ಕೂಡ 3 ದಿನದೊಳಗಡೆ ಎಲ್ಲ ಕಡೆ ಹೌಸ್ಫುಲ್ ಆಗಿದ್ದನ್ನು ನೋಡಿದ್ರೆ, ಪ್ರೇಕ್ಷಕರು 10 ಗಂಟೆಗೆ ಶೋ ಸ್ಟಾರ್ಟ್ ಆದರೆ ಮಧ್ಯಾಹ್ನ 1:30 ಶೋಗೆ 11 ಗಂಟೆಯಿಂದನೇ ಕ್ಯೂ ನಿಂತ್ಕೊಂಡು ಟಿಕೆಟ್ ತಗೊಂಡಿದ್ದನ್ನ ನೋಡ್ತಾ ಇದ್ದರೆ, ಈ ಚಿತ್ರ ಹಾಗೂ ಚಿತ್ರದ ನಿರ್ಮಾಪಕರು ಅಥವಾ ಚಿತ್ರತಂಡ ಕೂಡ ನಮ್ಮದು 100 ಕೋಟಿ 150 ಕೋಟಿ ಕಲೆಕ್ಷನ್ ಅಂತ ಇಡೀ ಕರ್ನಾಟಕದ ತುಂಬ ಪುಕಾರ್ ಮಾಡಿಬಿಡ್ಬೋದಾಗಿತ್ತು. ಆದರೆ ಚಿತ್ರತಂಡ ಅದನ್ನು ಮಾಡಿಲ್ಲ. ಆದರೆ ಚಿತ್ರತಂಡ ಅಫಿಷಿಯಲ್ ಆಗಿ ಎಷ್ಟು ಕಲೆಕ್ಷನ್ ಆಗಿದೆ ಅನ್ನೋದನ್ನು ಅನೌನ್ಸ್ ಮಾಡ್ಕೊಂಡಿದೆಯಾ? ನೋ, ಚಿತ್ರತಂಡ ಕೂಡ ಅನೌನ್ಸ್ ಮಾಡ್ಕೊಂಡಿಲ್ಲ. ಆದರೆ ಕೆಲವೊಂದಿಷ್ಟು ಥಿಯೇಟರ್ಗಳು ಅವರ ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ಪ್ರತಿದಿನ ಎಷ್ಟು ಶೋ ರನ್ ಆಯಿತು, ಎಷ್ಟು ಶೋನಲ್ಲಿ ಎಷ್ಟು ಶೋ ಹೌಸ್ಫುಲ್ ಆಯಿತು, ಎಷ್ಟು ಜನ ಆಡಿಯನ್ಸ್ ಬಂದರು, ಈ ಎಲ್ಲ ದಾಖಲೆಗಳನ್ನು ಕೊಡುವುದರ ಮೂಲಕ ಭೈರತಿ ರಣಗಲ್ ಚಿತ್ರದ ಕಲೆಕ್ಷನ್ಗೆ ಒಂದಷ್ಟು ಪ್ರೂಫ್ಗಳನ್ನು ಸಹ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಕಲೆಕ್ಷನ್ ರಿಪೋರ್ಟನ್ನು ನಂಬಬಹುದು ಅಂತ ನನಗೆ ಅನಿಸುತ್ತೆ. ನಾನು ಆರಂಭದಿಂದ ಬಂದುಬಿಡ್ತೀನಿ. ನಾನು ಆಗಲೇ ಹೇಳಿದೆ, ಶಿವಣ್ಣ ಸಾಕಷ್ಟು ವರ್ಷಗಳಿಂದ ಚಿತ್ರರಂಗದಲ್ಲಿ ಇರಬಹುದು, ಆದರೂ ಕೂಡ ಶಿವಣ್ಣನ ಚಿತ್ರಗಳಿಗೂ ಕೂಡ ಸಾಕಷ್ಟು ಬಾರಿ ಸಾಕಷ್ಟು ತರಹದ ಸಮಸ್ಯೆಗಳು ಕರ್ನಾಟಕದಲ್ಲಿ ಆಗಿದ್ದು ಉಂಟು ಈ ಹಿಂದೆ. ಅದೇ ತರಹದ ಸಮಸ್ಯೆ ಈ ಭೈರತಿ ರಣಗಲ್ ಚಿತ್ರಕ್ಕೂ ಕೂಡ ಆಗಿತ್ತು. ಏನಾಗಿತ್ತು? ಭೈರತಿ ರಣಗಲ್ ಚಿತ್ರ ರಿಲೀಸ್ ಆದ ವಾರ 1, 2 ಭೈರತಿ ರಣಗಲ್ಲನ್ನು ಸೇರಿ ಒಂದು 3 ರಿಂದ 4 ಚಿತ್ರಗಳು ರಿಲೀಸ್ ಆಗಿತ್ತು. ಒಂದು ಕಂಗುವ, ಇನ್ನೊಂದು ನಾನು ಹೇಳ್ದಂಗೆ ಭೈರತಿ ರಣಗಲ್, ಮತ್ತೊಂದು ಗ್ಲಾಡಿಯೇಟರ್ 2. ಅದರ ಜೊತೆಗೆ ಅಮರನ್ ಸಕ್ಸಸ್ಫುಲ್ ಆಗಿ ತಮಿಳಿನ ಚಿತ್ರ ಶಿವಕಾರ್ತಿಕೇಯನ್ ಅವ್ರದ್ದು ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇತ್ತು. ಅದರ ಜೊತೆಗೆ ಮಟ್ಕ ಎನ್ನುವ ಚಿತ್ರ ಕೂಡ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇತ್ತು. ನಾವು ಬೆಂಗಳೂರಿನ ವಿಚಾರಕ್ಕೆ ನಾನು ಫಸ್ಟ್ ಬರ್ತೀನಿ. ಬೆಂಗಳೂರಿನಲ್ಲಿ ಕಂಗುವ ಅಂದರೆ ಭೈರತಿ ರಣಗಲ್ ರಿಲೀಸ್ ಆಗೋದಕ್ಕಿಂತ 1 ದಿನ ಮುಂಚೆ ರಿಲೀಸ್ ಆದಂತಹ ಕಂಗುವಕ್ಕೆ 468 ಸ್ಕ್ರೀನ್ಗಳು ಸಿಕ್ಕಿತ್ತು. ಭೈರತಿ ರಣಗಲ್ಗೆ ಸಿಕ್ಕಿದ್ದು 372 ಸ್ಕ್ರೀನ್ಗಳು. ಗ್ಲಾಡಿಯೇಟರ್ ಚಿತ್ರಕ್ಕೆ ಸಿಕ್ಕಿದ್ದು 208 ಸ್ಕ್ರೀನ್ಗಳು. ಅಮರನ್ ಚಿತ್ರ 205 ಸ್ಕ್ರೀನ್ಗಳಲ್ಲಿ ರನ್ ಆಗ್ತಾ ಇತ್ತು. ಮಟ್ಕಾ ಚಿತ್ರ 119 ಸ್ಕ್ರೀನ್ಗಳಲ್ಲಿ ರನ್ ಆಗ್ತಾ ಇತ್ತು. ಇದನ್ನು ನಾವು ನೋಡಿದಾಗ ಅಮರನ್ ತಮಿಳಿನ ಚಿತ್ರ ಆಲ್ರೆಡಿ ರಿಲೀಸ್ ಆಗಿ ತುಂಬ ದಿನಗಳು ಕಳೆದೋಗಿದೆ, ಆದರೂ ಕೂಡ 208 ಸ್ಕ್ರೀನ್ನಲ್ಲಿ ರನ್ ಆಗ್ತಾ ಇದ್ದರೆ, ಕಂಗುವ ಚಿತ್ರ ಕರ್ನಾಟಕದಲ್ಲಿ ಶಿವಣ್ಣನ ಭೈರತಿ ರಣಗಲ್ ಚಿತ್ರಕ್ಕಿಂತ ಹೆಚ್ಚಿನ ಸ್ಕ್ರೀನ್ಗಳಲ್ಲಿ, ಅಂದರೆ ಭೈರತಿ ರಣಗಲ್ 372 ಸ್ಕ್ರೀನ್ಗಳಲ್ಲಿ ರನ್ ಆಗಿದ್ದರೆ, ಕಂಗುವ ಮೊದಲ ದಿನ 468 ಸ್ಕ್ರೀನ್ಗಳಲ್ಲಿ ರನ್ ಆಗಿತ್ತು. ಅದರ ಜೊತೆಗೆ ಇಂಗ್ಲೀಷ್ನ ಗ್ಲಾಡಿಯೇಟರ್ 2 ಚಿತ್ರಕ್ಕೂ ಕೂಡ 208 ಸ್ಕ್ರೀನ್ಗಳು ಸಿಕ್ಕಿತ್ತು. ಮಟ್ಕಾ ಚಿತ್ರ 119 ಸ್ಕ್ರೀನ್ಗಳಲ್ಲಿ ರನ್ ಆಗ್ತಾ ಇತ್ತು. ಇದು ಆರಂಭದ ದಿನಗಳಲ್ಲಿ ಶಿವಣ್ಣನ ಸಿನಿಮಾ ಎದುರಿಸಿದ ಒಂದಷ್ಟು ಸಮಸ್ಯೆಗಳು ಅಥವಾ ಒಂದಷ್ಟು ಸವಾಲುಗಳು ಅಂತ ಹೇಳ್ಬೋದು. ಆದರೆ ಈ ಚಿತ್ರ ರಿಲೀಸ್ ಆದ ನಂತರ
ಪಡೆದುಕೊಂಡಂತಹ ಒಂದು ಬೂಸ್ಟ್ ಇದೆಯಲ್ಲ, ರಿಲೀಸ್ಗಿಂತ ಮುಂಚೆ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕಿಂತ ಹೆಚ್ಚಿನ ಬೂಸ್ಟನ್ನು ರಿಲೀಸ್ ಆದಮೇಲೆ ಭೈರತಿ ರಣಗಲ್ ಚಿತ್ರ ಪಡ್ಕೊಂಡಿದೆ. ಯಾಕಪ್ಪ ಅಂತಂದರೆ ಸಿನಿಮಾನ ನೋಡಿದವರು ಪ್ರತಿಯೊಬ್ಬರೂ ಕೂಡ ಭೈರತಿ ರಣಗಲ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಬಿಟ್ಟರೆ ನಾನು ಈಗಾಗಲೇ ಹೇಳಿರೋ ಥರ ಭೈರತಿ ರಣಗಲ್ನ ಬಗ್ಗೆ ಒಂದೇ ಒಂದು ನೆಗೆಟಿವ್ ರಿವ್ಯೂವನ್ನು ನಾನು ಎಲ್ಲೂ ಕೂಡ ಇದುವರೆಗೂ ನೋಡಿಲ್ಲ. ಎಲ್ಲ ಕಡೆ ಹೌಸ್ಫುಲ್ ಆಯಿತು, ಎಲ್ಲ ಕಡೆ ಚಿತ್ರಮಂದಿರಗಳಲ್ಲಿ ಜನ ಮುಗಿಬಿದ್ದು ನೋಡ್ತಾ ಇದ್ದಾರೆ. ಇದಕ್ಕೆ ನಾನು ಆಗಲೇ ಹೇಳ್ದಂಗೆ ಕೆಲವೊಂದು ಥಿಯೇಟರ್ನ ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ಒಂದಷ್ಟು ಪೋಸ್ಟರ್ಗಳನ್ನು ಕೂಡ ಹಾಕಲಾಯಿತು ಅಫಿಷಿಯಲ್ ಆಗಿ. ಈ ಹಿಂದಿನ ಸಾಕಷ್ಟು ಚಿತ್ರಗಳಿಗೆ ಕಳೆದ ಒಂದು ವರ್ಷದಲ್ಲಿ ಅಂತಲೇ ಅಂದ್ಕೊಂಬಿಡಿ, ಸಾಕಷ್ಟು ಚಿತ್ರಗಳಿಗೆ ಈ ರೀತಿಯ ಒಂದು ಲೆಕ್ಕವನ್ನು ಕೊಟ್ಟು, ಆಡಿಯನ್ಸ್ನ ಲೆಕ್ಕವನ್ನು ಕೊಟ್ಟು ಯಾವುದೇ ಚಿತ್ರಮಂದಿರ ಒಂದು ಅಫಿಷಿಯಲ್ ಆಗಿ ಒಂದು ಪೋಸ್ಟನ್ನು ಹಾಕಿದ್ದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡಿದ್ದನ್ನು ನಾನಂತೂ ನೋಡಿಲ್ಲ. ನಾನು ಸದ್ಯಕ್ಕೆ ವೀರೇಶ್ ಚಿತ್ರಮಂದಿರದ ಒಂದು ಸ್ಕ್ರೀನ್ಶಾಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ಅಥವಾ ಒಂದು ಪೋಸ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಬ್ಲಾಕ್ ಬಸ್ಟರ್ ಅಂತ ಹಾಕೋ ಮೂಲಕ ವೀರೇಶ್ ಸಿನಿಮಾದಲ್ಲಿ 3 ದಿನ ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನದಲ್ಲಿ 15 ಶೋ ರನ್ ಆಗಿದೆಯಂತೆ. ಈ 15 ಶೋದಿಂದ 13,960 ಜನ ಈ ಸಿನಿಮಾನ ನೋಡಿದ್ದಾರೆ. ಈ 13,960 ಜನರಿಂದ 3 ದಿನಕ್ಕೆ ವೀರೇಶ್ ಥಿಯೇಟರ್ 1ರಲ್ಲೇ ಬಂದಿರುವಂತಹ ಕಲೆಕ್ಷನ್ 22,23,960 ರೂಪಾಯಿ. ಇದಕ್ಕೆ ಥ್ಯಾಂಕ್ಸ್ ಆಡಿಯನ್ಸ್ ಅಂತ ವೀರೇಶ್ ಚಿತ್ರಮಂದಿರದ ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ನಲ್ಲಿ ಈ ಪೋಸ್ಟನ್ನು ಹಾಕಿದ್ದಾರೆ. ಮೋಸ್ಟ್ಲಿ ನನಗೆ ಇದಕ್ಕಿಂತ ಇನ್ನೊಂದಷ್ಟು ಹೆಚ್ಚಿಗೆ ಪ್ರೂಫ್ಗಳು ಬೇಕು ಅಂತ ಅನಿಸಲ್ಲ. 3 ದಿನದಲ್ಲಿ 15 ಶೋ, 15ಕ್ಕೆ 15 ಶೋ ಹೌಸ್ಫುಲ್ಲು. ಆ ಹೌಸ್ಫುಲ್ ಆದಂತಹ ಶೋಗಳಲ್ಲಿ ಸಿನಿಮಾನ ನೋಡಿದವರ ಸಂಖ್ಯೆ ಎಷ್ಟು ಅನ್ನೋದನ್ನು ಹಾಕಿ, ಆ ಸಂಖ್ಯೆಯಿಂದ ಅಷ್ಟು ಜನ ಸಿನಿಮಾ ನೋಡಿರೋದ್ರಿಂದ 13,960 ಜನ ಸಿನಿಮಾ ನೋಡಿರೋದ್ರಿಂದ ಬಂದಿರುವಂತಹ ಕಲೆಕ್ಷನ್ ಎಷ್ಟು ಅನ್ನೋದನ್ನು ಕೂಡ ಹಾಕಿದ್ದಾರೆ. ಇದನ್ನು ಯಾರೋ ಅಭಿಮಾನಿ ಮಾಡಿದರೆ ಅಥವಾ ಇನ್ನೊಬ್ರು ಯಾರೋ ಮಾಡಿದರೆ ಅವರ ಅಭಿಮಾನಕ್ಕೋಸ್ಕರ ಮಾಡ್ತಿದ್ದಾರೆ, ಮತ್ತೊಂದಕ್ಕೆ ಮಾಡ್ತಿದ್ದಾರೆ ಅಂತ ನಾವು ಡೌಟ್ ಪಡ್ಬೋದಾಗಿತ್ತು. ಆದರೆ ಒಂದು ಚಿತ್ರಮಂದಿರ ತನ್ನ ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ನಲ್ಲಿ ಹಾಕಿರೋದ್ರಿಂದ ನಾವು ಇದನ್ನು ನಂಬಲೇಬೇಕು. ಇದರ ಜೊತೆಗೆ ಸಾಕಷ್ಟು ಚಿತ್ರಮಂದಿರದ ಮಾಲೀಕರು ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳ ಜೊತೆಗೆ ಮಾತನಾಡಿರೋದನ್ನು ನೀವೆಲ್ಲ ಗಮನಿಸಿರ್ತೀರ ಅನ್ಕೋತೀನಿ. ಇವತ್ತಿಗೆ 5ನೇ ದಿನ, ಕಳೆದ 4 ದಿನ ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ ಈ 4 ದಿನದಲ್ಲೂ ಕೂಡ ಚಿತ್ರ ಉತ್ತಮ ಕಲೆಕ್ಷನನ್ನು ಮಾಡಿಕೊಂಡಿದೆ. ಕಳೆದ 3 ದಿನ ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ ಎಲ್ಲ ಶೋಗಳು ಹೌಸ್ಫುಲ್ ಆಗಿತ್ತು, ಅಂದರೆ 100% ಆಗಿತ್ತು. ಒಂದೇ ಒಂದು ಸೀಟ್ ಕೂಡ ಖಾಲಿ ಇರಲಿಲ್ಲ. ಆದರೆ ಸೋಮವಾರ 98% ಫಿಲ್ ಆಗಿದೆ. ಅಂದರೆ ಒಂದು 2% ಆಡಿಯನ್ಸ್ ಡೌನ್ ಆಗಿರಬಹುದು ವೀಕ್ ಡೇ ಆಗಿರೋದ್ರಿಂದ. ಅದು ಬಿಟ್ಟರೆ ಸಿನಿಮಾದ ಕಲೆಕ್ಷನ್ನಲ್ಲಿ ಯಾವುದೇ ರೀತಿಯ ಡ್ರಾಪ್ ಆಗೋದಕ್ಕೆ ಇನ್ನೊಂದು ವಾರ ಸಾಧ್ಯನೇ ಇಲ್ಲ. ಇನ್ನೊಂದು ವಾರ ಅಂದರೆ ಭೈರತಿ ರಣಗಲ್ ಸಿನಿಮಾ ಎಲ್ಲೆಲ್ಲೆಲ್ಲ ಮೇನ್ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ, ಅಲ್ಲಿ 50 ದಿನಗಳನ್ನು ಪೂರೈಸುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಅಂತ ಸಾಕಷ್ಟು ಚಿತ್ರಮಂದಿರದ ಮ್ಯಾನೇಜರ್ಗಳು, ಮಾಲೀಕರುಗಳು ಹೇಳ್ತಾ ಬಂದಿದ್ದಾರೆ. ನಾನು ವೀರೇಶ್ ಚಿತ್ರಮಂದಿರದ ಸಿಬ್ಬಂದಿಯನ್ನು ಸಹ ನಿನ್ನೆ ನಮ್ಮ ರಿಪೋರ್ಟರ್ ರವಿ ಮಾತಾಡ್ಸ್ಕೊಂಡ್ಬಂದಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಭೈರತಿ ರಣಗಲ್ ಸಿನಿಮಾದ ಬಗ್ಗೆ ಅನ್ನೋ ಒಂದಷ್ಟು ಚಿಕ್ಕದಾಗಿ ನೋಡ್ಕೊಂಡು ಬಂದ್ಬಿಡಿ. ಚೆನ್ನಾಗಿದೆ ಸರ್. ಇವತ್ತು ಈಗ ನೆನ್ನೆಗೆಲ್ಲ ಹೌಸ್ಫುಲ್ ಆಗಿತ್ತು ಎಲ್ಲ ಶೋಸು. ಇವತ್ತು ಒಂದು ಆಲ್ಮೋಸ್ಟ್ 99% ಹೌಸ್ಫುಲ್ ಆಗ್ತಾಯಿದೆ. ಈಗ ಏನು ವೀಕೆಂಡ್ಸಲ್ಲಿ ಏನು ಕಲೆಕ್ಷನ್ ಬರ್ತಾಯಿತ್ತೋ ಅದು ವೀಕ್ ಡೇಸಲ್ಲೂ ಅದೇ ಕಂಟಿನ್ಯೂ ಆಗ್ತಾಯಿದೆ ಸರ್. ಚೆನ್ನಾಗಿದೆ ಮೂವಿ, ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ. ಇವತ್ತೆಲ್ಲ ಫ್ಯಾಮಿಲಿ ಆಡಿಯನ್ಸು, ಸ್ವಲ್ಪ ಲೇಡೀಸ್ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಇವತ್ತಿಂದ ಬರ್ತಾಯಿದ್ದಾರೆ ಸರ್ ಶಿವಣ್ಣ ಅವ್ರ ಮೂವಿಗೆ. 3 ಶೋಗೆ ಇದು 3 ದಿವಸಕ್ಕೆ ಅಲ್ಲಿಗೆ 13 ಶೋ ಹೌಸ್ಫುಲ್ ಆಗಿದೆ. ಇವತ್ತು ಈಗ 99% ಹೌಸ್ಫುಲ್ ಆಗ್ತಾಯಿದೆ ಸರ್. ಲೇಡೀಸ್ ಜೊತೆಗೆ ಫ್ಯಾಮಿಲಿ ಆಡಿಯನ್ಸ್, ದೊಡ್ಡ ಮನೆ ಅಂದರೆ ಲೇಡೀಸ್ ಫ್ಯಾಮಿಲಿ ಆಡಿಯನ್ಸು ಅಪ್ಪೋತರ ಮೂವಿಗಳನ್ನ ಹಂಗಾಗಿ ಬರ್ತಾಯಿದೆ ಸರ್. ಈಗ ಮೊನ್ನೆ ಎಲ್ಲ ಸ್ವಲ್ಪ ಹುಡುಗರು ಫ್ಯಾಮಿಲಿ ಆಡಿಯನ್ಸು, ಇವತ್ತಿಂದ ಫ್ಯಾಮಿಲಿ ಆಡಿಯನ್ಸ್ ಸ್ಟಾರ್ಟು. ಇದು ಈ ಹಿಂದೆ 2 ವಾರದ ಮುಂದೆ ಬಗೀರಾಗೂ ಇದೇ ರೆಸ್ಪಾನ್ಸ್ ಕೊಟ್ಟರು. ಈಗ ಅದೇ ಸೇಮು ಇದಕ್ಕೆ ಬಗೀರ ಡಬಲ್ ಅಂದ್ಕೊಳ್ಳಿ. ಹಂಗಾಗಿ ಭೈರತಿ ರಣಗಲ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಜನ ಸರ್. ಈಗ 3 ದಿವಸದಲ್ಲಿ ರಿಪೀಟ್ ಆಡಿಯನ್ಸ್ ಈಗ ಎಕ್ಸ್ಟ್ರಾ, ಮತ್ತು ಫ್ಯಾಮಿಲಿ ಆಡಿಯನ್ಸು ಈಗ 5 ಮೆಂಬರು, 6 ಮೆಂಬರು, 8 ಮೆಂಬರು ಆ ಥರ ನಾವು ಟಿಕೆಟ್ ಇಶ್ಯೂ ಮಾಡ್ತಾ ಇರ್ತೀವಲ್ಲ ಆ ಇದ್ರ ಮೇಲೆ. ಹಂಗಾಗಿ ಗೊತ್ತಾಗುತ್ತೆ, ಅದು ರೋಡಲ್ಲೇ ಗೊತ್ತಾಗುತ್ತೆ ಮೂವಿ ಜನಕ್ಕೆ ತಲುಪಿದೆ, ಜನ ಇಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಇವಾಗ. ಈಗ ಅಂದರೆ ಸರ್ ಹುಡುಗರು ಮೂವಿಗಳಾದರೆ 1, 2, 3 ಅಷ್ಟೇ. ಈಗ ಫ್ಯಾಮಿಲಿ ಅಂದರೆ ಸರ್ ಈಗ 5 ಮೆಂಬರು, 6 ಮೆಂಬರು ಆ ಥರ ಬರ್ತಾರಲ್ಲ ಸರ್, ಹಾಗಾಗಿ ಫ್ಯಾಮಿಲಿಗೆ ತಲುಪಿದೆ ಅನ್ನೋದು ಆ ಥರ. ಈಗ 1 ಗಂಟೆ ಶೋನು 1:15 ಶೋ ಇತ್ತು, ಈ ಶೋಗೆ 99% ಬಂದಿದ್ದಾರೆ ಸರ್. ಆಲ್ಮೋಸ್ಟ್ ಫುಲ್ಲೇ, 1 ಗಂಟೆದು ಫುಲ್ಲು, ಈಗಲೂ ಫುಲ್ಲು. ಏನಿದೆ ಈಗ ನೆನ್ನೆ ಏನು ಕಲೆಕ್ಷನ್ ಇದೆ ಸೇಮ್ ಕಲೆಕ್ಷನ್ ಸರ್ ಇವತ್ತು.
ಒಂದು 2% ಕಡಿಮೆ ಆಗಿರ್ಬೋದು ಅಷ್ಟೇ. ಸ್ವಲ್ಪ ಇವತ್ತೆಲ್ಲ ಪ್ರೈವೇಟೆಲ್ಲ ಕೆಲಸ ಇದೆಯಲ್ವ, ಹಂಗಾಗಿ ಸ್ವಲ್ಪ ಒಂದು 2% ಕಡಿಮೆ ಆಗಿರ್ಬೋದು ಅಷ್ಟೇ. ಸೇಮ್ ರೆಸ್ಪಾನ್ಸ್ ಸರ್, ಈ ವಾರ ಪೂರ್ತಿ ಹಿಂಗೆ ಇರುತ್ತೆ ಇದೆ ರೆಸ್ಪಾನ್ಸ್. ಇವ್ರು ಹೇಳಿರೋ ಪ್ರಕಾರ ಆರಂಭದಿಂದ ನಾನು ಆಗಲೇ ಹೇಳಿದಾಗೆ ಶುಕ್ರವಾರ ಶನಿವಾರ ಭಾನುವಾರ ಕಂಪ್ಲೀಟಾಗಿ ಹೌಸ್ಫುಲ್ ಆಗಿತ್ತು. ಮೊದಲ ಒಂದು 3 ದಿನ ಸಾಕಷ್ಟು ಜನ ಅಭಿಮಾನಿಗಳು, ಹುಡುಗರು, ಯೂತ್ಸು ಬಂದು ಸಿನಿಮಾ ನೋಡಿದ್ರು. ಫ್ಯಾಮಿಲಿ ಆಡಿಯನ್ಸ್ ಹಾಗೂ ಲೇಡೀಸ್ನ ಸಂಖ್ಯೆ ಕಮ್ಮಿ ಇತ್ತು. ಆದರೆ ಸೋಮವಾರ ಅಂದರೆ ನಿನ್ನೆ ಫ್ಯಾಮಿಲಿ ಆಡಿಯನ್ಸ್ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ದೊಡ್ಡ ಮನೆ ಸಿನಿಮಾಗಳ ಮೇಲೆ ಅಭಿಮಾನಿಗಳಿಗೆ ಅಥವಾ ಚಿತ್ರ ಪ್ರೇಕ್ಷಕರಿಗೆ ಇರುವಂತಹ ಒಂದು ಎಕ್ಸ್ಪೆಕ್ಟೇಷನ್. ಅವರು ಸಿನಿಮಾ ಮಾಡಿದ್ದಾರೆ ಅಂತಂದರೆ ಅದು ಸಂಸಾರ ಸಮೇತ ಬಂದು ಕುಳಿತುಕೊಂಡು ನೋಡುವಂತಹ ಸಿನಿಮಾ ಆಗಿರುತ್ತೆ ಅನ್ನೋದು ಅವರ ಅಭಿಪ್ರಾಯ. ಅದರ ಜೊತೆಗೆ ಅವ್ರು ಇನ್ನೊಂದು ಮಾತನ್ನು ಹೇಳಿದ್ರು, ನಾವು ಗಮನಿಸಲೇಬೇಕು. ಏನಪ್ಪ ಅಂತಂದರೆ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ 1 ಟಿಕೆಟು, 2 ಟಿಕೆಟು, 3 ಟಿಕೆಟು, 4 ಟಿಕೆಟು ಈ ಥರ ಗ್ರೂಪಲ್ಲಿ ಬಂದಂತಹ ಫ್ರೆಂಡ್ಸು, ಗ್ರೂಪಲ್ಲಿ ಬಂದಂತಹ ಒಂದಷ್ಟು ಜನ ತೆಗೆದುಕೊಂಡಂತಹ ಟಿಕೆಟ್ಗಳ ಕೌಂಟ್. ಆದರೆ ಸೋಮವಾರ ನಿನ್ನೆ 6 ಟಿಕೆಟು, 8 ಟಿಕೆಟು, 10 ಟಿಕೆಟು ಈ ಥರ ಸೇಲ್ ಆಗ್ತಾ ಇದೆ ಅಂತಂದರೆ ನೋ ಡೌಟ್ ಅದು ಒಂದು ಕಂಪ್ಲೀಟ್ ಫ್ಯಾಮಿಲಿ ಥಿಯೇಟರ್ಗೆ ಬಂದಿದ್ದಾರೆ. ಅವರು ನಿಂತ್ಕೊಂಡು 8ರಿಂದ 10 ಟಿಕೆಟನ್ನು ಒಟ್ಟಿಗೆ ತಮ್ಮ ಫ್ಯಾಮಿಲಿಯವರು ಎಲ್ಲರಿಗೂ ಕೂಡ ಸೇರಿಸಿ ತಗೊಳ್ಳೋದ್ರ ಮೂಲಕ ಸಿನಿಮಾವನ್ನು ನೋಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಅವರು ಕನ್ಫರ್ಮ್ ಮಾಡಿದ್ರು. ಅದರ ಜೊತೆಗೆ ವೀರೇಶ್ ಚಿತ್ರಮಂದಿರದಲ್ಲಿ 900ಕ್ಕೂ ಅಧಿಕ ಸೀಟ್ಗಳಿದೆ. ಇವತ್ತು ಅಂದರೆ ನಿನ್ನೆ ಸೋಮವಾರ ಒಂದು 7ರಿಂದ 8 ಸೀಟ್ಗಳು ಖಾಲಿ ಉಳಿದಿರಬಹುದು ಬಿಟ್ಟರೆ ಮಿಕ್ಕ ಎಲ್ಲ ಸೀಟ್ಗಳು ಸಹ ಕಂಪ್ಲೀಟ್ ಹೌಸ್ಫುಲ್ ಆಗಿದೆ. ಅಂದರೆ 900 ಅಂದರೆ ಏನು ಹೇಳಿದೆ ಅಷ್ಟು ಸೀಟ್ಗಳು ಫಿಲ್ ಆದರೆ ಮಾತ್ರ ಅದನ್ನು ಹೌಸ್ಫುಲ್ ಅಂತ ಕರೀತಾರೆ. ಒಂದು 7ರಿಂದ 8 ಸೀಟ್ ಖಾಲಿ ಇದ್ದರೂ ಕೂಡ ಅದನ್ನು ಹೌಸ್ಫುಲ್ ಅಂತ ಕನ್ಸಿಡರ್ ಮಾಡಲ್ಲ. ಆದರೂ ಕೂಡ ಭೈರತಿ ರಣಗಲ್ ಸಿನಿಮಾಗೆ ಬರ್ತಾ ಇರುವವರ ಸಂಖ್ಯೆ ಇನ್ನೂ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಬಿಟ್ಟರೆ, ಅದು ವೀಕ್ ಡೇಸ್ನಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ ಬಿಟ್ಟರೆ ಕಮ್ಮಿ ಅಂತೂ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಅವ್ರು ಹೇಳ್ತಾರೆ, ಈ ಹಿಂದೆ ಬಗೀರಾ ಸಿನಿಮಾ ಕೂಡ ಅದೇ ಥಿಯೇಟರ್ನಲ್ಲಿ ರಿಲೀಸ್ ಆಗಿತ್ತು. ಬಗೀರಾ ಚಿತ್ರ ಏನು ಕಲೆಕ್ಷನ್ ಮಾಡಿಕೊಡ್ತಲ್ಲ ಆ ಕಲೆಕ್ಷನ್ಗಿಂತ ಡಬಲ್ ಕಲೆಕ್ಷನ್ ಭೈರತಿ ರಣಗಲ್ ಸಿನಿಮಾದಿಂದ ನಮ್ಮ ಥಿಯೇಟರ್ಗೆ ಬಂದಿದೆ ಅನ್ನುವ ಸತ್ಯವನ್ನು ಸಹ ಅವರು ಒಪ್ಕೊಂಡ್ರು. ಇದರ ಜೊತೆಗೆ ಭೈರತಿ ರಣಗಲ್ ಚಿತ್ರದ ಟೋಟಲ್ ಕಲೆಕ್ಷನ್ ಇಲ್ಲಿಯವರೆಗೂ ಎಷ್ಟಾಗಿರಬಹುದು ಎನ್ನುವ ಒಂದು ಅಂದಾಜನ್ನು ಇಂಡಸ್ಟ್ರಿಯ ಟ್ರ್ಯಾಕರ್ ಸ್ಯಾಂಕ್ಲಿಂಕ್ ವರದಿ ಪ್ರಕಾರ ಹಾಗೂ ಕೆಲವೊಂದು ಡಿಸ್ಟ್ರಿಬ್ಯೂಟರ್ಗಳ ಜೊತೆಗೆ ನಾವು ಮಾತನಾಡಿದ್ದರ ಪ್ರಕಾರ ಹೇಳೋದಾದರೆ ಮೊದಲ ದಿನ 2,10,00,000, ಎರಡನೇ ದಿನ 2,20,00,000, ಮೂರನೇ ದಿನ 2,95,00,000, ನಾಲ್ಕನೇ ದಿನ ಅಂದರೆ ಸೋಮವಾರ ಎಲ್ರಿಗೂ ಕೂಡ ತುಂಬ ಎಕ್ಸ್ಪೆಕ್ಟೇಷನ್, ತುಂಬ ನಿರೀಕ್ಷೆ ಇರೋದು ಸೋಮವಾರದ ಕಲೆಕ್ಷನ್ ಮೇಲೆ. ಯಾಕಪ್ಪ ಅಂದರೆ ವೀಕೆಂಡಲ್ಲಿ ಏನು ಗುರು ರಜಾ ಇರುತ್ತೆ, ಯಾರು ಬೇಕಾದರೂ ಬಂದು ಸಿನಿಮಾ ನೋಡ್ತಾರೆ, ಎಂಟರ್ಟೈನ್ಮೆಂಟ್ ಬೇಕಾಗಿರುತ್ತೆ, ಫ್ಲೋ ಜಾಸ್ತಿ ಇರುತ್ತೆ. ಆದರೆ ವೀಕ್ ಡೇಸಲ್ಲೂ ಕೂಡ ಕಲೆಕ್ಷನ್ ಬಂದರೆ ಮಾತ್ರ ಆ ಸಿನಿಮಾ ಸಕ್ಸಸ್ ಅನ್ನೋದು ಕೆಲವರ ವಾದ. ಹಾಗಾಗಿ ವೀಕ್ ಡೇ ನಿನ್ನೆ ಸೋಮವಾರ ಭೈರತಿ ರಣಗಲ್ 4ನೇ ದಿನ ಮಾಡಿಕೊಂಡಂತಹ ಕಲೆಕ್ಷನ್ 1,60,00,000. ಒಟ್ಟಾರೆ ಈ ಚಿತ್ರ ಕಳೆದ 4 ದಿನಗಳಲ್ಲಿ ಹತ್ತಿರ 10 ಕೋಟಿ ರೂಪಾಯಿವರೆಗೂ ಕರ್ನಾಟಕದಲ್ಲಿ ಕಲೆಕ್ಷನನ್ನು ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಭೈರತಿ ರಣಗಲ್ ವಿಚಾರದಲ್ಲಿ ಬಂದಿರುವಂತಹ ಮತ್ತೊಂದು ಸುದ್ದಿ ಏನಪ್ಪ ಅಂತಂದರೆ, ಈ ಚಿತ್ರದ ರೈಟ್ಸನ್ನು ಹಿಂದಿಯ ನಟ ರಣಬೀರ್ ಕಪೂರ್ ಇತ್ತೀಚೆಗೆ ಅವರ ಅನಿಮಲ್ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ಓನ್ ಪ್ರೊಡಕ್ಷನ್ ಹೌಸ್ ಈ ಚಿತ್ರದ ರೈಟ್ಸನ್ನು ಬೈ ಮಾಡೋದಕ್ಕೆ ಉತ್ಸುಕವಾಗಿದೆ. ಈಗ ಆಲ್ರೆಡಿ ನಟ ಶಿವರಾಜ್ ಕುಮಾರ್ ಅವರಾದರೂ ಆಗಿರ್ಬೋದು ಅಥವಾ ಗೀತಾ ಶಿವರಾಜ್ ಕುಮಾರ್ ಅವರಾದರೂ ಆಗಿರ್ಬೋದು, ಅವರ ಜೊತೆಗೆ ಮಾತುಕತೆಯಲ್ಲಿ ಅವರ ತಂಡ ಅಂದರೆ ರಣಬೀರ್ ಕಪೂರ್ ಅವರ ತಂಡ ಇದೆ. ಈ ಚಿತ್ರದ ರೈಟ್ಸ್ ನಮಗೆ ಬೇಕು ಅಂತ ಆಲ್ರೆಡಿ ಕೇಳ್ತಾ ಇದ್ದಾರೆ. ಆದರೆ ಅಫಿಷಿಯಲ್ ಆಗಿ ಇನ್ನೂ ಅನೌನ್ಸ್ ಆಗಿಲ್ಲ. ರೈಟ್ಸ್ ನಾವು ಅವರಿಗೆ ಕೊಟ್ಟಿದ್ದೀವಿ ಅಂತ ಅನೌನ್ಸ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಅಂದರೆ ಇವತ್ತು ನಾಳೆ ಒಳಗಡೆ ಮೋಸ್ಟ್ಲಿ ಇದರ ಬಗ್ಗೆ ಒಂದು ಅಫಿಷಿಯಲ್ ಸುದ್ದಿ ಬರಬಹುದು ಅಂತ ನನಗನ್ಸುತ್ತೆ. ಇದು ಒಂದು ಕನ್ನಡ ಚಿತ್ರದ ಯಶಸ್ಸು, ಅದರ ಜೊತೆಗೆ ವಿತ್ ಸಾಕ್ಷಿ ಸಮೇತ ಅಂತಲೇ ಹೇಳಬೇಕು. ಒಂದು ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾ ಬಂದರೆ ಜನ ಈ ಮಟ್ಟಕ್ಕೆ ಮೆರೆಸ್ತಾರೆ. ಅದನ್ನು ತೆಗೆದುಕೊಂಡೋಗಿ ಯಾರೋ ಎಲ್ಲಿಗೋ ಮುಟ್ಟಿಸುವ ಅವಶ್ಯಕತೆ ಇಲ್ಲ. ಸಿನಿಮಾ ಚೆನ್ನಾಗಿದ್ದರೆ ಜನನೇ ಅವರ ಮೌತ್ ಪಬ್ಲಿಸಿಟಿ ಮೂಲಕ ಆ ಚಿತ್ರವನ್ನು ಎಲ್ಲಿಗೋ ತಗೊಂಡೋಗಿ ಮುಟ್ಟಿಸ್ತಾರೆ ಅನ್ನೋದಕ್ಕೆ ಇದೊಂದು ಇತ್ತೀಚಿನ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಎನಿವೇ, ಇನ್ನೂ ಯಾರೆಲ್ಲ ಭೈರತಿ ರಣಗಲ್ ಚಿತ್ರವನ್ನು ನೋಡಿಲ್ಲ, ದಯಮಾಡಿ ಭೈರತಿ ರಣಗಲ್ ಚಿತ್ರವನ್ನು ನೋಡಿ, ಥಿಯೇಟರ್ನಲ್ಲೇ ನೋಡಿ. OTTನಲ್ಲಿ ಬರುತ್ತೆ ಅಂತ ಕಾಯಬೇಡಿ, ಕನ್ನಡ ಚಿತ್ರಗಳನ್ನು ಥಿಯೇಟರ್ನಲ್ಲೇ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಭೈರತಿ ರಣಗಲ್ನ ಚಿತ್ರದ ಬಗ್ಗೆ ಹಾಗೂ ಅದರ ಕಲೆಕ್ಷನ್ ರಿಪೋರ್ಟ್ನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.